ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪ್ರೀತಿಯ ದೇವತೆ ಭಾಗ 5. ಇಂದು ಎಲ್ಲೆಲ್ಲೂ ಸಂಭ್ರಮ ಸಡಗರ, ಏಕೆಂದರೆ ಇವತ್ತು ಸೂರ್ಯನ ನಿಶ್ಚಿತಾರ್ಥ. ಹಳ್ಳಿಯಿಂದ ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ. ಮೌನುಷಾಗೆ ಕಾಲು ನೆಲದ ಮೇಲೆ ನಿಲ್ತಾನೇ ಇಲ್ಲ. ಸಂಭ್ರಮದಿಂದ ಮನೆ ತುಂಬ ಓಡಾಡಿಕೊಂಡು ಇರುವವಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ನಿಶ್ಚಿತಾರ್ಥ ನಿರ್ವಿಘ್ನವಾಗಿ ನೆರವೇರಿತು. ಮಧ್ಯಾಹ್ನ ಊಟದ ನಂತರ ಎಲ್ಲ ಮಾತನಾಡುತ್ತಾ ಕುಳಿತಾಗ ಚಿಕ್ಕಮ್ಮ ಮೌನುಷಾನ ಕರೆದರು. ಅವಳು ಬಂದು ನನ್ನ ಪಕ್ಕ ಕೂತಳು. ಚಿಕ್ಕಮ್ಮ ಇಬ್ಬರಿಗೂ ದೃಷ್ಟಿ ತೆಗೆದು, ಜೋಡಿ ತುಂಬ ಚೆನ್ನಾಗಿದೆ, ಎಲ್ಲರ ಕಣ್ಣು ನಿಮ್ಮ ಮೇಲೆ ಇತ್ತು, ಮದುವೆಯಾಗಿ 10 ತಿಂಗಳಾಗಿದೆ ಅಂತ ಅನ್ನೋದೇ ಇಲ್ಲ ಎಂದರು. ನಾನು ಅವರನ್ನು ನೋಡಿ ಮುಗಳ್ನಕ್ಕು ಮೌನುಷಾ ಕಡೆ ತಿರುಗಿ ಹೀಗೆ ಎಂಬಂತೆ ಉಬ್ಬು ಹಾರಿಸಿದೆ. ಅವಳು ಮುಗಳ್ನಕ್ಕಳು. ಹಾಗೆ ಮಾತಾಡ್ತಾ ಚಿಕ್ಕಪ್ಪ, ಮತ್ತೆ ಜೀವೋ, ಏನು ಸಮಾಚಾರ ಎಂದು ಕೇಳಿದರು. ಏನಿಲ್ಲ ಚಿಕ್ಕಪ್ಪ, ಮಾಮೂಲಿ ಎಂದೆ. ನನ್ನ ಮಾತಿಗೆ ನಕ್ಕವರು, ಅದಲ್ಲ ಕಣೋ, ಏನಾದರೂ ಸಿಹಿ ಸುದ್ದಿ ಎಂದು ಕೇಳಿದರು. ಏನು ಅಂತ ಕೇಳಬೇಕು ಅಂದ್ಕೊಂಡಿದ್ದವನಿಗೆ ಅವರ ಮಾತಿನ ಅರ್ಥ ತಡವಾಗಿ ತಿಳಿದು ಕಿರುನಕ್ಕು ಸುಮ್ಮನಾದೆ. ಮೌನುಷಾ ಆಗಲೇ ಎದ್ದು ಹೋಗಿಯಾಗಿತ್ತು. ಅದನ್ನು ನೋಡಿ ಚಿಕ್ಕಮ್ಮ, ನನ್ನ ಸೊಸೆಗೆ ನಾಚಿಕೆ ಜಾಸ್ತಿ ಎಂದರು. ಅಪ್ಪ, ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತಾರೆ ಅಲ್ವೇನೋ ಎಂದು, ಮೌನುಷಾನ ಸೊಸೆಯಾಗಿ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ ನೋಡು, ಸೊಸೆ ಅನ್ನೋದಕ್ಕಿಂತ ಮಗಳ ಥರ ಅವಳು ಎಂದರು. ಹೀಗೆ ಮಾತುಕತೆ ಸಾಗ್ತಾ ಇತ್ತು. ಹೌದು, ನಮ್ಮ ಮದುವೆಯಾಗಿ ಇನ್ನು 2 ವಾರಕ್ಕೆ 10 ತಿಂಗಳಾಗುತ್ತೆ. ನನ್ನ ಪ್ರೀತಿಯ ದೇವತೆ ನನ್ನ ಬಾಳಿಗೆ ಪ್ರವೇಶಿಸಿ 10 ತಿಂಗಳಾಯಿತು ಅಂದರೆ ನಂಬಿಕೆ ಆಗ್ತಿಲ್ಲ. ನನಗೆ ನಾನು ಹೇಳೋ ಹಾಗೆ ನಿಜವಾಗ್ಲೂ ದೇವತೆಯೇ ಅವಳು. ಮದುವೆಯ ನಂತರ ನಾನು ಅವಳಿಗೆ ಕೊಟ್ಟ ಫಸ್ಟ್ ಗಿಫ್ಟ್ ಏನು ಗೊತ್ತಾ? ಅವಳ ಕೆಲಸದ ಜಾಯ್ನಿಂಗ್ ಲೆಟರ್. ಹೌದು, ಅವಳಿಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನದನ್ನು ನೆರವೇರಿಸಿದೆ ಅಷ್ಟೇ. ಅವಳಿಗೆ ಅದು ಪ್ರಪಂಚವನ್ನೇ ಗೆದ್ದಷ್ಟು ಖುಷಿ ನೀಡಿತ್ತು. ಮದುವೆಯಾದಾಗಿನಿಂದ ಒಂದು ಬಾರಿಯೂ ಇಂಥದ್ದು ಬೇಕು ಅಂತ ಕೇಳಿಲ್ಲ ಅವಳು. ನಾನೇ ತಿಳ್ಕೊಂಡು ತಂದುಕೊಡ್ತಿದ್ದೆ. ಅವಳಿಗೆ ಖುಷಿ ಪಡಿಸಲು ದೊಡ್ಡ ಗಿಫ್ಟ್ ಬೇಡ, ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಂತೋಷ ಕಾಣ್ತಾಳೆ. ಒಂದು ಪ್ಲೇಟ್ ತಂದುಕೊಟ್ಟರೆ, ನನ್ನ ಕೈಯಾರೆ ಊಟ ಮಾಡಿಸಿದರೆ, ಆಫೀಸ್ನಿಂದ ಬರ್ತಾ ಮಲ್ಲಿಗೆ ಹೂ ತಂದರೆ, ಹೀಗೆ ಚಿಕ್ಕ ಪುಟ್ಟ ವಿಷಯಗಳು ಸಾಕು ಅವಳು ಖುಷಿಯಾಗಿರಲು. ಮಾವ ಮಾವ ಅಂತ ಅಪ್ಪನ ಬೇಕು ಬೇಡ, ಅವರ ಆರೋಗ್ಯ ಎಲ್ಲಾನು ಚಾಚೂ ತಪ್ಪದೆ ನೋಡಿಕೊಳ್ಳುತ್ತಾಳೆ. ಅವರೂ ಅಷ್ಟೇ, ಮಗಳೇ ಅಂತಾನೆ ಕರೀತಾರೆ. ವಾರದಲ್ಲಿ 2 ಬಾರಿ ಕೋರ್ಟ್ನಿಂದ ಬಂದ ನಂತರ ಮಾವ ಸೊಸೆ ಪಕ್ಕದಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬಂದರೇನೆ ಇಬ್ಬರಿಗೂ ಸಮಾಧಾನ. ಭಾನುವಾರ ಅಪ್ಪನದೇ ಅಡುಗೆ, ಹೊಸ ಹೊಸ ರೆಸಿಪಿ ಟ್ರೈ ಮಾಡ್ತಾರೆ. ಮಾವ ಸೊಸೆ ಹೊಸ ಹೊಸ ಪ್ರಯೋಗದಲ್ಲಿ ಬಲಿಕ ಬಕ್ರ ನಾನೇ. ಕೆಲಸಕ್ಕೂ ಹೋಗ್ತಾ ಮನೇನು ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾಳೆ. ನಾನು ಅವಳಿಗೆ ಹೇಳಿದ್ದೆ, ನಿನ್ನನ್ನು ನನ್ನ ತಾಯಿ ಥರ ನೋಡ್ಕೋತೀನಿ ಅಂತ. ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸಿದೆನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವಳು ಮಾತ್ರ ನನ್ನನ್ನು ಮಗು ಥರ ನೋಡ್ಕೋತಾಳೆ. ಹುಷಾರಿಲ್ಲದಾಗ ರಾತ್ರಿಯೆಲ್ಲ ನಿದ್ದೆಗೆಟ್ಟು ಜೋಪಾನ ಮಾಡ್ತಾಳೆ. ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ, ಆಫೀಸ್ನಲ್ಲಿ ಬಾಸ್ ಬೈದಾಗ ಅವಳ ಒಂದು ನಗು ಸಾಕು, ನನ್ನೆಲ್ಲ ಟೆನ್ಷನ್ ದೂರವಾಗಲು. ಎಷ್ಟೋ ಬಾರಿ ಅವಳ ಮಡಿಲಲ್ಲಿ ಮಗುವಾಗಿ ಮಲಗಿದ್ದೀನಿ. ಊಟ ಮಾಡುವಾಗ ಅಪ್ಪ ಮೊದಲನೇ ತುತ್ತು ನನಗೆ ಕೊಟ್ಟರೆ 2ನೇಯದು ಅವಳಿಗೆ. ಇದೇ ಬಾಂಧವ್ಯ ಅಲ್ವಾ ನಾನು ಬಯಸಿದ್ದು. ಅವಳು ಇಷ್ಟು ಪ್ರೀತಿ ತೋರಿಸುವಾಗ ಭಯ ಆಗುತ್ತೆ. ಅವತ್ತು ತಾಳಿ ಕಟ್ಟಿದ ನಂತರ ಆಗ್ತಾ ಇತ್ತಲ್ಲ, ಆ ರೀತಿ ಭಯ. ಮೊದಲಿಗೆ ಆ ರೀತಿ ಯಾಕಾಗುತ್ತೆ? ಆ ಭಾವನೆ ಹೆಸರೇನು ಗೊತ್ತಿರಲಿಲ್ಲ. ಆದರೆ ಒಂದು ದಿನ ಮೌನುಷಾ ಕಾಲೇಜಿಂದ ಬಂದವಳೆ ಸುಸ್ತು ಅಂತ ಮಲಗಿದ್ದಳು. ಎಚ್ಚರವಾದಾಗ ಸಿಕ್ಕಾಪಟ್ಟೆ ಜ್ವರ, ಮೈ ಕೆಂಡದ ಹಾಗೆ ಸುಡ್ತಾ ಇತ್ತು. ತಕ್ಷಣ ಡಾಕ್ಟರ್ ಕರೆಸಿ ಚೆಕ್ ಮಾಡಿಸಿದೆ. ಅವರು ನಥಿಂಗ್ ಟು ವರಿ, ಫೀವರ್ ಅಷ್ಟೇ ಅಂತ ಹೇಳಿದರೋ ನನಗೆ ಸಮಾಧಾನ ಆಗಲಿಲ್ಲ. ಭಯ ತಳಮಳ ಜಾಸ್ತಿ ಆಗ್ತಾ ಇತ್ತು. ಆಗಲೇ ನನಗೆ ಅರ್ಥವಾಗಿದ್ದು, ಎಲ್ಲಿ ಅವಳನ್ನು ಕಳೆದುಕೊಂಡು ಬಿಡ್ತೀನೋ ಅನ್ನೋ ಭಯ ಅದು. ಅಂದಿನಿಂದ ಅವಳ ಆರೋಗ್ಯದ ಬಗ್ಗೆ ಜಾಸ್ತಿ ಯೋಚಿಸೋಕೆ ಶುರು ಮಾಡಿದೆ. ನಾನು ಅವಳನ್ನು ಕೇರ್ ಮಾಡೋದು ನೋಡಿ, ಏನ್ರಿ ನೀವು, ನಾನೇನು ಚಿಕ್ಕ ಮಗುನಾ ಅಂತ ಕೇಳೋಳು. ನಾನು ಹೌದು ಅಂತ ತಲೆಯಾಡಿಸುತ್ತಿದ್ದೆ. ಅವಳು ನಕ್ಕು ಸುಮ್ಮನಾಗ್ತಿದ್ಲು. ಅವಳಿಗೆ ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು, ಮಾತು ಬಿಡೋದು ಅಂದರೆ ಆಗಲ್ಲ. ತುಂಬ ಸೂಕ್ಷ್ಮ ಅವಳು.
ಅಳು ಬೇಗ ಬಂದ್ಬಿಡುತ್ತೆ. ತಮಾಷೆಗೆ ಕೋಪ ಬಂದಿದೆ ಅಂದಿರೋ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇ ಎಷ್ಟೋ ಬಾರಿ ತಮಾಷೆ ಮಾಡಿದ್ದೀನಿ, ನಿನ್ನ ಕಣ್ಣಲ್ಲಿ ಇರೋ ಅಷ್ಟು ನೀರೋ ಯಾವ ಡ್ಯಾಮ್ನಲ್ಲೂ ಇಲ್ಲ ಅನ್ಸುತ್ತೆ ಅಂತ. ಆದರೆ ಅವಳು ಹೇಳ್ತಾ ಇದ್ದಿದ್ದು ಒಂದೇ, ನೀವು ತಮಾಷೆಗೂ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಾನೇನಾದರೂ ಜಾಸ್ತಿಯಾಗಿ ತಮಾಷೆ ಮಾಡಿದರೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಾಳೆ ಅಪ್ಪನ ಹತ್ರ. ಅವರು ಅಷ್ಟೇ ಅವಳಿಗೆ ಸಪೋರ್ಟ್. ಈ 10 ತಿಂಗಳಲ್ಲಿ ಜಗತ್ತಿನಲ್ಲಿ ಅತ್ಯಂತ ಖುಷಿಯಾಗಿರೋ ವ್ಯಕ್ತಿ ನಾನೇ ಅನ್ನೋ ಭಾವನೆ ಆವರಿಸಿದೆ. ಇದಕ್ಕೆ ಕಾರಣ ಮೌನಿಷಾ, ನನ್ನ ಪ್ರೀತಿಯ ದೇವತೆ ಮೌನಿಷಾ. ಚಿಕ್ಕಮ್ಮ ಮತ್ತೆ ಅತ್ತೆ ಮಧ್ಯೆ ಕುಳಿತು ನಗ್ತಾ ಮಾತಾಡ್ತಾ ಇದ್ದವಳನ್ನ ಕಂಡು, ಎಷ್ಟು ಮುದ್ದು ನನ್ನ ಹೆಂಡತಿ ಎಂದುಕೊಂಡು ನಗ್ತಾ ಇದ್ದವನನ್ನ ಎಚ್ಚರಿಸಿದ್ದು ಚಿಕ್ಕಪ್ಪನ ಧ್ವನಿ. ಏನು ಜೀವನ್, ಒಬ್ಬೊಬ್ನೇ ನಗ್ತಾ ಇದೀಯಾ ಎಂದರು. ಏನಿಲ್ಲ ಚಿಕ್ಕಪ್ಪ ಎಂದೆ. ಹಾ, ಮುಂದಿನ ತಿಂಗಳು ಊರಿಗೆ ಬನ್ನಿ ಎಂದರು. ಮದುವೆಯಾದ ಮೇಲೆ 2 ತಿಂಗಳಿಗೊಮ್ಮೆ ಊರಿಗೆ ಹೋಗಿ ಬರುವುದು ಅಭ್ಯಾಸ. ಸರಿ ಚಿಕ್ಕಪ್ಪ ಎಂದೇಳಿದೆ. ತಡವಾಗುತ್ತೆ, ನಾವು ಬರ್ತೀವಿ ಎಂದು ಎಲ್ಲರೂ ಹೊರಟರು. ಹೀಗೆ ದಿನಗಳು ಸಾಕ್ತಾ 2 ವಾರ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇವತ್ತು ನಮ್ಮ ಮದುವೆಯಾಗಿ 10 ತಿಂಗಳಾಯಿತು. ಇಷ್ಟು ದಿನದಲ್ಲಿ ಅವಳು ಒಂದು ಬಾರಿಯೂ ತನ್ನ ಪ್ರೀತಿನ ಹೇಳಿಕೊಂಡಿಲ್ಲ. ಕಾಲೇಜ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದವಳ ಎದುರು ಹೋಗಿ ನಿಂತೆ. ಏನಾಯ್ತು ಎಂದು ಕೇಳಿದಳು. ಇವತ್ತೇನು ದಿನ ಅಂತ ಗೊತ್ತಾ ಎಂದೆ. ಹ್ಞೂ ಎಂದಳು ಬಳೆ ಹಾಕಿಕೊಳ್ಳುತ್ತಾ. ಇಲ್ಲಿಯವರೆಗೂ ನಾನು ಎಷ್ಟು ಬಾರಿ ನನ್ನ ಪ್ರೀತಿನ ಹೇಳ್ಕೊಂಡಿದ್ದೀನಿ? ಲೆಕ್ಕ ಇಲ್ಲದ ಇರೋ ಅಷ್ಟು ಬಾರಿ ಐ ಲವ್ ಯು ಅಂತ ಹೇಳಿದ್ದೀನಿ. ನೀನು ಮಾತ್ರ ಒಂದು ಬಾರಿನೂ ಹೇಳಿಲ್ಲ. ಯಾಕೆ ಅಂತ ಕೇಳಿದೆ. ಹೇಳ್ಕೊಂಡ್ರೆ ಮಾತ್ರ ಪ್ರೀತಿನಾ ಅಂತ ಕೇಳಿದಳು. ಅವಳ ಹಣೆಗೆ ಕುಂಕುಮ ಹಿಡ್ತಾ, ಹಾಗಲ್ಲ, ನಮಗೂ ಕೇಳಬೇಕು ಅಂತ ಆಸೆ ಇರುತ್ತಪ್ಪ ಎಂದೆ. ಹೌದಾ ಎಂದಳು. ಹ್ಞೂ, ಮತ್ತೆ ಅವತ್ತೇನು ನಿನ್ನ ನಿರ್ಧಾರನ ಅಪ್ಪನ ಹತ್ರ ಹೇಳು ಅಂದಿದ್ದೆ. ಆದರೆ ಈಗ ನಿನ್ನ ಬಾಯಿಂದ ಕೇಳಬೇಕು ಅನ್ನಿಸ್ತಾ ಇದೆ ಎಂದೆ. ಸರಿ, ಟೈಮ್ ಬಂದಾಗ ಹೇಳ್ತೀನಿ ಎಂದು ನಗುತ್ತಾ ಹೋದಳು. ನಾನು ಅವಳನ್ನು ಹಿಂಬಾಲಿಸಿದೆ. ಇದಾದ 3 ದಿನದ ನಂತರ ಆಫೀಸ್ ಕೆಲಸದಲ್ಲಿ ಮುಳುಗಿದ್ದೆ. ಮಧ್ಯಾಹ್ನ 2 ಗಂಟೆಗೆ ಸುಮತಿ ಅಮ್ಮ ಕಾಲ್ ಮಾಡಿದರು. ಅರೆ, ಆಫೀಸ್ ಅವರ್ಸ್ನಲ್ಲಿ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ಜೀವನ್, ಅರ್ಜೆಂಟಾಗಿ ಚೇತನ್ ಹಾಸ್ಪಿಟಲ್ಗೆ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದರು. ಸುಮತಿ ಅಮ್ಮ ಕಾಲ್ ಮಾಡಿ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಬಾ ಎಂದಿದ್ದನ್ನು ಕೇಳಿ ಅರ್ಧ ದಿನ ರಜೆ ಹಾಕಿ ತಕ್ಷಣವೇ ಹಾಸ್ಪಿಟಲ್ಗೆ ಹೊರಟೆ. ಯಾರಿಗೆ ಏನಾಯಿತು ಎಂಬ ಭಯದಲ್ಲೇ ಹೋದೆ. ನಾನು ತಲುಪುವುದಕ್ಕೂ ಅಪ್ಪ ಕೂಡ ಬಂದರು. ಇಬ್ಬರೂ ಒಟ್ಟಿಗೆ ಏನಾಯಿತು ಎಂದು ಪ್ರಶ್ನಿಸಿದೆವು. ಮೌನಿಷಾ ಸುಸ್ತಾಗ್ತಿದೆ ಅಂತ ಕಾಲೇಜ್ನಿಂದ ಬೇಗ ಬಂದಿದ್ಲು ಕಣೋ. ಊಟ ಮಾಡಿ ನಿಮ್ಮನೆಗೆ ಹೋದವಳು ಯಾಕೋ ತಲೆ ಸುತ್ತಿದೆ ಅಂತ ಹೇಳ್ತಾ ತಲೆ ಸುತ್ತಿ ಬಿದ್ದು ಬಿಟ್ಟಳು. ಸೂರ್ಯ ಮನೆಯಲ್ಲೇ ಇದ್ನಲ್ಲ, ಹಾಸ್ಪಿಟಲ್ಗೆ ಬಂದು ಕಾಲ್ ಮಾಡಿದೆ ಎಂದರು. ಡಾಕ್ಟರ್ ಏನಂದ್ರು ಎಂದು ಕೇಳಿದೆ. ನನ್ನ ಎದೆ ಬಡಿತ ಜಾಸ್ತಿಯಾಗಿತ್ತು. ಡಾಕ್ಟರ್ ಅಂಕಿತಾ ಚೆಕ್ ಮಾಡ್ತಾ ಇದ್ದಾರೆ ಎಂದರು. ನನಗೆ ಒಂದು ಕಡೆ ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ. ಚಡಪಟಿಕೆ ಜಾಸ್ತಿ ಆಗ್ತಾ ಇತ್ತು. ಚೆಕಪ್ ಮುಗಿಸಿ ಬಂದ ಡಾಕ್ಟರ್ ನಮ್ಮ ಜೊತೆ ಮಾತಾಡಿ ಕುತ್ಕೊಳ್ಳಿ ಎಂದರು. ನಾನು, ಡಾಕ್ಟರ್, ಮೌನಿಷಾ ಎಂದು ಪೂರ್ಣಗೊಳಿಸುವ ಮೊದಲೇ ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಜೀವನ್, ನೀವು ತಂದೆ ಆಗ್ತಿದ್ದೀರಾ. ನಿಮ್ಮ ವೈಫ್ಗೆ 2 ತಿಂಗಳು ಎಂದರು. ನಾನು ನಿಟ್ಟುಸಿರು ಬಿಟ್ಟು ಥ್ಯಾಂಕ್ ಯು ಡಾಕ್ಟರ್ ಎಂದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಅವರೇ ಮುಂದುವರಿದು, ನಿಮ್ಮ ವೈಫ್ ಸ್ವಲ್ಪ ವೀಕ್ ಇದ್ದಾರೆ, ಈ ಟ್ಯಾಬ್ಲೆಟ್ಸ್ ಕೊಡಿ ಎಂದು ಮಾತ್ರೆ ಬರೆದುಕೊಟ್ಟರು. ಅವರ ಮಾತು ಕೇಳಿ ಅಮ್ಮನ ನೆನಪಾಯಿತು. ಅಮ್ಮ ಕೂಡ ಹೀಗೆ. ನನಗೆ ಭಯ ಶುರುವಾಯಿತು. ಹಾಗೆಲ್ಲ ಆಗಲ್ಲ, ಮೌನಿಷಾನ ಹುಷಾರಾಗಿ ನೋಡ್ಕೋಬೇಕು ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಎಲ್ಲರೂ ಖುಷಿಯಾಗಿದ್ದರು. ಅಪ್ಪ ಕಂಗ್ರಾಟ್ಸ್ ಕಂದ, ಅಂತೂ ನನಗೂ ತಾತನ ಪೋಸ್ಟ್ಗೆ ಪ್ರಮೋಷನ್ ಕೊಟ್ಟೆ ಎಂದು ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟರು. ಸುಮತಿ ಅಮ್ಮ, ಕಂಗ್ರಾಟ್ಸ್ ಜೀವನ್, ಮೌನಿಷಾನ ಕರೆದುಕೊಂಡು ಬಾ, ಹೋಗೋಣ ಎಂದರು. ಕಂಗ್ರಾಟ್ಸ್ ಮಗ, ಅತ್ತಿಗೆನ ಕರ್ಕೊಂಡು ಬಾ, ಗಾಡಿ ತೆಗಿತೀನಿ ಎಂದು ಹೋದ ಸೂರ್ಯ. ಮೌನಿಷಾನ ನೋಡೋಕೆ ವಾರ್ಡ್ಗೆ ಹೋದೆ. ಅವಳು ಬೆಡ್ಡಿಂದ ಇಳಿತಾ ಇದ್ಲು. ಅವಳಿಗೆ ಸಹಾಯ ಮಾಡಿ ಥ್ಯಾಂಕ್ ಯು ಎಂದು ಹಣೆಗೆ ಮುತ್ತಿಟ್ಟು ಹೋಗೋಣ ಎಂದೆ. ಹ್ಞೂ ಎಂದು ನನ್ನ ಜೊತೆ ಬಂದಳು. ಅವಳ ಹೆಗಲು ಬಳಸಿ ಕರೆದುಕೊಂಡು ಹೊರಟೆ. ನಮ್ಮನ್ನು ನೋಡಿದ ಸೂರ್ಯ, ಏನ್ ಮಗ, ಇವಾಗ್ನಿಂದನೇ ಕೇರಿಂಗ್ ಸ್ಟಾರ್ಟಾ ಎಂದ ಅವನ ಮಾತಿಗೆ ಸುಮ್ಮನೆ ಮುಗಳ್ನಕ್ಕೆ. ಎಲ್ಲರೂ ಖುಷಿಯಾಗಿದ್ದರು. ನನ್ನ ಭಯವನ್ನ ಅವರೆದುರಿಗೆ ತೋರಿಸಿಕೊಳ್ಳಲಿಲ್ಲ. ಮನೆಗೆ ತಲುಪಿದ ನಂತರ ಸುಮತಿ ಅಮ್ಮ ಬೇಗ ಹೋಗಿ ಆರತಿ ತಟ್ಟೆ ತಂದರು.
ಆರತಿ ಮಾಡಿ ದೃಷ್ಟಿ ತೆಗೆದು ಹೊಳಿಗೆ ಕರೆದುಕೊಂಡು ಹೋದರು. ಇವತ್ತು ನಾನೇ ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮಾಡೋಕ್ಕೆ ಹೊರಟ ಸುಮತಿ ಅಮ್ಮನ್ನ ತಡೆದಳು ಮೌನಿಷಾ. ಅಯ್ಯೋ ಅಮ್ಮ, ನಾನೇ ಮಾಡ್ತೀನಿ ಬನ್ನಿ, ನಿಮಗ್ಯಾಕೆ ತೊಂದರೆ ಎಂದಳು. ತೊಂದರೆ ಏನೂ ಇಲ್ಲ, ಸಿಹಿ ಮಾಡ್ತೀನಿ, ನೀನು ಸುಮ್ಮನಿರು ಎಂದು ಅಡುಗೆ ಮನೆಗೆ ಹೋದರು. ನಾನು ಡಾಕ್ಟರ್ ಮಾತು ಕೇಳಿ ಅದನ್ನೇ ಯೋಚಿಸುತ್ತಾ ಕುಳಿತಿದ್ದೆ. ಏನಾಯ್ತು ಅಂತ ಅಪ್ಪ ಕೇಳಿದಾಗ ವಾಸ್ತವಕ್ಕೆ ಬಂದೆ. ಏನಿಲ್ಲಪ್ಪ, ಮೌನಿಷಾ ವೀಕ್ ಇದ್ದಾಳೆ ಅಂತ ಡಾಕ್ಟರ್ ಹೇಳಿದರು, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಎಂದೆ. ಅಷ್ಟೇನಾ, ಏನಾಗಲ್ಲ ಬಾ ಎಂದು ಕರೆದರು. ರಾತ್ರಿ ಊಟ ಮುಗಿಸಿ ಮಲಗಲು ಹೋದವನಿಗೆ ನಿದ್ರೆ ಬರದೆ ಸುಮ್ಮನೆ ಕುಳಿತೆ. ಮೌನಿಷಾ ಬಂದವಳೆ, ನೀವಿನ್ನೂ ಮಲಗಿಲ್ವಾ ಎಂದು ಕೇಳುತ್ತಾ ನನ್ನ ಪಕ್ಕ ಕೂತಳು. ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ವಿಷಯ ತಿಳಿಸಬೇಕಿತ್ತು ಎಂದಳು ನನ್ನ ಭುಜಕ್ಕೆ ಹೊರಗೆ. ನಾಳೆ ಮಾಡುವಂತೆ, ಈಗ ಮಲಕ್ಕೋ, ಸುಸ್ತಾಗಿರುತ್ತೆ ಎಂದೆ. ನನಗೆ ನಿದ್ದೆ ಬರ್ತಿಲ್ಲ ಎಂದವಳು ಮಾತನಾಡಲು ಶುರು ಮಾಡಿದಳು. ಅವಳ ಸಂಭ್ರಮ ಖುಷಿ ಕಂಡು ನನಗೆ ಮಾತೇ ಹೊರಡಲಿಲ್ಲ. ಪ್ರೀತಿಯಿಂದ ಅವಳ ತಲೆ ಸವರಿದೆ. ಮಾತನಾಡುತ್ತಾ ಅವಳು ಮಲಗಿದಳು. ನನಗೆ ನಿದ್ರೆ ಬರ್ತಾ ಇರಲಿಲ್ಲ. ಏನೇನೋ ಆಲೋಚನೆ. ಎದೆ ಮೇಲೆ ಮಲಗಿದವಳನ್ನ ಪಕ್ಕಕ್ಕೆ ಸರಿಸಿ ಎದ್ದು ಹೊರಬಂದೆ. ಸ್ವಲ್ಪ ಹೊತ್ತು ಆಚೆ ಓಡಾಡಿ ಅಮ್ಮನ ಫೋಟೋ ಮುಂದೆ ನಿಂತು ಯೋಚಿಸಿ ಒಂದು ದೃಢ ನಿರ್ಧಾರಕ್ಕೆ ಬಂದ ನಂತರವೇ ರೂಮಿಗೆ ಹೋಗಿ ಮಲಗಿದೆ. ನಿದ್ರೆ ಆವರಿಸಿತು. ಮರುದಿನ ಬೆಳಗ್ಗೆ ಬೇಗ ಎದ್ದು ಮೌನಿಷಾ ಜೊತೆ ನಾನು ಕೆಲಸ ಮಾಡತೊಡಗಿದೆ. ನೀವ್ಯಾಕೆ ಇದನ್ನೆಲ್ಲ ಮಾಡ್ತೀರಾ? ಸುಮ್ಮನೆ ಮಲಕ್ಕೂ ಹೋಗಿ ಎಂದಳು. ನೋ ಚಾನ್ಸ್, ಇಷ್ಟು ದಿನ ನೀನು ಕೆಲಸ ಮಾಡಿದೀಯಾ, ಇನ್ಮೇಲೆ ನಾನು ಮಾಡ್ತೀನಿ ಎಂದು ಅವಳ ಜೊತೆ ಸೇರಿ ಕೆಲಸ ಮಾಡಿದೆ. ಕಾಲೇಜ್ ಹೋಗಲು ತಯಾರಾಗುತ್ತಿದ್ದವಳ ಎದುರು ಹೋಗಿ, ಮೌನಿಷಾ, ಇನ್ಮೇಲೆ ಕೆಲಸಕ್ಕೆ ಹೋಗಬೇಡ ಎಂದೆ. ಯಾಕ್ರಿ ಎಂದು ಕೇಳಿದಳು. ಈ ಟೈಮ್ನಲ್ಲಿ ನೀನು ಜಾಸ್ತಿ ಓಡಾಡಬಾರ್ದು, ತುಂಬ ಹುಷಾರಾಗಿರಬೇಕು, ಸೊ ಕೆಲಸ ಬೇಡ ಎಂದೆ. ಅಯ್ಯೋ, 7 ಮಂತ್ವರೆಗೂ ಕೆಲಸಕ್ಕೆ ಹೋಗ್ತಾರೆ ಗೊತ್ತಾ ಎಂದಳು. ನನಗೆ ಅದೆಲ್ಲ ಗೊತ್ತಿಲ್ಲ ಎಂದು ಹಠ ಹಿಡಿದೆ. ಅಪ್ಪನ ಮಾತು ಕೇಳಿಲ್ಲ. ಅಪ್ಪ, ಈ ವಿಷಯದಲ್ಲಿ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದೆ. ಕೊನೆಗೆ ನನ್ನ ಹಠಕ್ಕೆ ಸೋತು, ಸರಿ, ಆದರೆ 2 ತಿಂಗಳು ಹೋಗ್ತೀನಿ, ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಪ್ಲೀಸ್ ಎಂದಳು. ನಾನು ಸರಿ ಅಂತ ಒಪ್ಪಿಕೊಂಡೆ. ದಿನಗಳು ಕಳೆದು 2 ತಿಂಗಳ ಟೈಮ್ ಮುಗೀತು. ಅವಳು ಕೆಲಸ ಬಿಟ್ಟಳು. ಅಪ್ಪನನ್ನು ಕೋರ್ಟ್ಗೆ ಹೋಗೋದನ್ನು ಬಿಡಿಸಿದೆ. ಮೌನಿಷಾ ಜೊತೆ ಮನೆಯಲ್ಲಿ ಇರಿ ಅಂತ. ಅಲ್ಲಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ ನಂತರ ಅತ್ತೆ ಮಾವ ಬಂದು ಹೋಗಿದ್ದರು. ಇದೆಲ್ಲದರ ನಡುವೆ ನಮ್ಮ ಮದುವೆಯಾಗಿ 1 ವರ್ಷವಾಯಿತು. ಅವತ್ತು ರಾತ್ರಿ 12 ಗಂಟೆಗೆ ಸರಿಯಾಗಿ ಅವಳಿಗೆ ವಿಶ್ ಮಾಡಿದೆ. ಅವಳು ಕೊಟ್ಟ ಗಿಫ್ಟ್ ನೋಡಿ ಇದೆಲ್ಲ ಬೇಡ ಎಂದೆ. ಮತ್ತೆ ಏನು ಬೇಕು ಅಂತ ಕೇಳಿದವಳಿಗೆ, ನೀನು ಪ್ರೀತಿನ ಹೇಳ್ಕೋಬೇಕು ಎಂದೆ. ಟೈಮ್ ಬಂದಾಗ ಹೇಳ್ತೀನಿ ಅಂತ ಹಳೆ ಡೈಲಾಗ್ ಹೇಳಿದಳು. ಎಷ್ಟು ಸತಾಯಿಸ್ತೀಯ ಅಲ್ವಾ ಎಂದು. ಆ ಟೈಮ್ ಯಾವಾಗ ಬರುತ್ತೆ ಅಂತ ಕೇಳಿದೆ. ನಾನು ಸಾಯೋದಕ್ಕಿಂತ ಮುಂಚೆ ಬರುತ್ತೆ ಎಂದಳು. ತಕ್ಷಣ ಅವಳ ಬಾಯಿ ಮುಚ್ಚಿ, ಏನಂತ ಮಾತಾಡ್ತಾ ಇದೀಯಾ? ನಿನಗೇನೂ ಆಗಲ್ಲ, ಇನ್ಮೇಲಿಂದ ಹೀಗೆಲ್ಲ ಮಾತಾಡಬೇಡ ಎಂದೆ. ತಮಾಷೆ ಮಾಡಿದೆ, ಸಾರಿ ಎಂದಳು. ಹೀಗೆಲ್ಲ ತಮಾಷೆ ಮಾಡೋದಾದರೆ ನನ್ನ ಜೊತೆ ಮಾತೇ ಆಡಬೇಡ ಎಂದು ಕೋಪದಲ್ಲಿ ಹೇಳಿ ಮಲಗಿಬಿಟ್ಟೆ. ಅವಳಿಲ್ಲದೆ ನನ್ನ ಜೀವನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ನನಗೆ. ಮರುದಿನ ಅವಳ ಜೊತೆ ಮಾತಾಡಲಿಲ್ಲ. ರೀ, ಸಾರಿ, ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ ಪ್ಲೀಸ್ ಎಂದಳು ಕಣ್ಣು ತುಂಬಿಕೊಂಡು. ಅಪ್ಪ ಕೂಡ, ಮದುವೆಯಾದ ದಿನ ಯಾಕೋ ಆ ಮಗು ಕಣ್ಣಲ್ಲಿ ನೀರು ಹಾಕಿಸ್ತೀಯಾ ಎಂದರು. ಇನ್ಮೇಲೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ ಮಾತನಾಡಿದೆ. ದಿನಗಳು ಕಳೆದಂತೆ ಅವಳ ಮುಖದ ಕಾಂತಿ ಹೆಚ್ಚಾಗಿತ್ತು. ಚಿಕ್ಕಪ್ಪ ಚಿಕ್ಕಮ್ಮ ನೋಡಲು ಬಂದವರು 2 ದಿನ ಇಲ್ಲೇ ಉಳಿದರು. ಇಷ್ಟು ದಿನ ನಾನು ಅಪ್ಪ ಸೇರಿ ಅಡುಗೆ ಮಾಡ್ತಾ ಇದ್ವಿ. 2 ದಿನ ಚಿಕ್ಕಮ್ಮ ಅವಳಿಗೆ ಇಷ್ಟವಾಗಿದ್ದ ಎಲ್ಲ ತಿಂಡಿನೂ ಮಾಡಿ ತಿನ್ನಿಸಿದರು. ಅವಳನ್ನು ಚೆಕಪ್ಗೆ ಕರೆದುಕೊಂಡು ಹೋಗೋದು, ಟೈಮ್ಗೆ ಮಾತ್ರೆ ಕೊಡೋದು ಎಲ್ಲ ತುಂಬ ಕಾಳಜಿಯಿಂದ ಮಾಡ್ತಿದ್ದೆ. ಇಷ್ಟೆಲ್ಲ ಎಚ್ಚರ ವಹಿಸಿದರೋ ಮನದ ಮೂಲೆಯಲ್ಲಿ ಭಯ ಇದ್ದೇ ಇತ್ತು. ಎಲ್ಲಿ ಅವಳನ್ನು ಕಳೆದುಕೊಂಡು ಬಿಡುತ್ತೇನೋ ಅನ್ನೋ ಭಯ, ಆದರೆ ತೋರಿಸಿಕೊಳ್ಳುತ್ತಿಲ್ಲ. ದಿನಗಳು ಕಳೆದಂತೆ ಅವಳ ಕಾಲುಗಳು ಬಾವು ಬಂದಿದ್ದವು. ಅವಳನ್ನು ನೋಡಿ, ದಪ್ಪ ಆಗ್ತಿದೆಯಾ ಕಣೆ ಎಂದು ತಮಾಷೆ ಮಾಡ್ತಿದ್ದೆ. ಅವಳು, ನಾನೇನು ದಪ್ಪ ಆಗಿಲ್ಲ, ಕರೆಕ್ಟಾಗೇ ಇದ್ದೀನಿ ಎಂದು ಮುಖ ಓದಿಸಿಕೊಂಡು ಹೇಳ್ತಿದ್ಲು. ಅಪ್ಪ ಕೂಡ, ಈ ಟೈಮ್ನಲ್ಲಿ ಹಾಗಾಗೋದು ಕಾಮನ್, ಯಾಕೋ ಆ ಮಗುನ ಗೋಳು ಹೊಯ್ಕೋತೀಯಾ ಅನ್ನೋರು. ಅವಳ ಕಾಲಿಗೆ ಮಸಾಜ್ ಮಾಡಲು ಹೊರಟರೆ, ಅಯ್ಯೋ ನೀವು ಕಾಲೆಲ್ಲ ಮುಟ್ಟಬಾರ್ದು ಅನ್ನೋಳು. ಅವಳ ಮಾತು ಕೇಳದೆ
ನಾನೇ ಮಾಡ್ತಿದ್ದೆ. ಅವಳಿಗೆ 6 ತಿಂಗಳು ತುಂಬಿ 7ರಲ್ಲಿ ಶುರುವಾದ ದಿನ ಹಳ್ಳಿಯಿಂದ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ಮಾವನ ಮಕ್ಕಳು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದರು. ಜೀವನ್ ಭಯಪಡುವ ರೀತಿ ಮೌನಿಷಾಗೆ ಏನಾದರೂ ಆಗುತ್ತಾ? ಒಂದು ವೇಳೆ ಆದರೆ ಜೀವನ್ ಬದುಕುತ್ತಾನಾ? 7 ತಿಂಗಳಲ್ಲಿ ಬಿದ್ದಾಗ ಕುಟುಂಬ ಸಮೇತವಾಗಿ ಎಲ್ಲರೂ ಯಾಕೆ ಬಂದಿದ್ದು? ಮೌನಿಷಾಗೆ ಆರೋಗ್ಯವಾಗಿ ಡೆಲಿವರಿ ಆಗುತ್ತಾ? ಕಾಯ್ದು ನಿರೀಕ್ಷಿಸಿ. ಕೊನೆಯ ಭಾಗ 6 ಮುಂದುವರಿಯುತ್ತದೆ. ಭಾಗ 6ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.